ವೀಕ್ಷಕ ನಮಸ್ಕಾರ. ಇವತ್ತು ಬಂದೂರಿನಲ್ಲಿ ಹಲವಾರು ಕಡೆ ಚಾಮುಂಡೇಶ್ವರಿ ನಾಡ ದೇವತೆಯನ್ನು ಆರಾಧನೆ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಹಾಸ್ಪಿಟ್ಲು ಮುಂಭಾಗ ಇಲ್ಲಿ ಯುವಕವರೆಲ್ಲ ಸೇರಿಕೊಂಡು ಇವತ್ತು ಕೂಡ ಇಲ್ಲೂ ಕೂಡ ಒಂದು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದಂತ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ನಾವು ಇಲ್ಲೇನು ನೋಡ್ತಾ ಇದ್ದೀವಿ, ಇಲ್ಲಿ ಎಲ್ಲ ಕೂಡ ಅಚ್ಚುಕಟ್ಟಾದ ಆಯೋಜನೆ ಮಾಡೋಂಥ ಎಲ್ಲ ಯುವಕರು ಪ್ರತಿ ವರ್ಷ ಕೂಡ ಅವರು ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ನಾವು ಇಲ್ಲಿ ನೋಡ್ತಾ ಇದ್ದೀರಾ. ಮುಖ್ಯವಾಗಿ ಬಂದು ಇಲ್ಲಿ ವಿಶ್ವೇಶ್ವರ ಸರ್ಕಲ್ ಅಂತಾರೆ ಇದನ್ನು, ಹಾಸ್ಪಿಟ್ಲ್ ಕೆಳಗಡೆ ಭಾಗ. ಮತ್ತು ಇಲ್ಲಿ ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಪುಣ್ಯದ ಕೆಲಸ ಮಾಡುವಂಥದ್ದು. ಈಗ ಇಲ್ಲಿ ಪ್ರೈಮರಿ ಮತ್ತು ಕಾಲೇಜು ಮತ್ತು ಪ್ರೌಢಶಾಲೆ ಇದೆ. ಹಾಗಾಗಿ ನೋಡಿ, ಶಾಲಾ ಮಕ್ಕಳುಗಳಿಗೆ ಟೈಮಿಗೆ ಕರೆಕ್ಟಾಗಿ ಪ್ರತಿ ವರ್ಷ ಊಟದ ವ್ಯವಸ್ಥೆ ಮಾಡ್ತಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಇವರು ಮಾಡಿರುವಂತಹ ಒಂದು ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಮಾಡಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ, ಹೊರಗಡೆ ಊರಿಂದ ಬಂದಂಥ ಭಕ್ತಾದಿಗಳು ಕೂಡ ಉಪಹಾರನ ಕೊಡುವಂಥ ಕೆಲಸ ಮಾಡ್ತಾರೆ. ಎಲ್ಲ ಒಂದು ಕಡೆ ನಾನು ಪ್ರತಿಯೊಂದು ಸರಿ ಹೇಳ್ತಾನೆ ಇರ್ತೀನಿ, ನಾಡದೇವತೆ ಚಾಮುಂಡಿ ಹಬ್ಬ ಒಂದೇ ಅಲ್ಲ, ಪ್ರತಿಯೊಂದು ಎಲ್ಲ ಹಬ್ಬಗಳು ಕೂಡ ಆಚರಣೆ ಮಾಡುವಂಥದ್ದು ನಾವು ನೋಡ್ಬೋದು. ತಾವೇನಿಲ್ಲಿ ನೋಡ್ತಾ ಇದ್ದೀರೋ ಇದು ವಿಶ್ವೇಶ್ವರಯ್ಯನವರ ಸ್ಟ್ಯಾಚು ಕೂಡ ಇದೆ ಇಲ್ಲಿ ಪ್ರತಿ ವರ್ಷ ಕೂಡ ಅದು ಕೂಡ ಆಚರಣೆ ಮಾಡ್ತಾರೆ. ಬನ್ನೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಕೆಳಗಡೆ ಇರುವಂಥ ಈ ಒಂದು ಬಳಗ, ಯುವಕರ ಬಳಗ ಮಾಡುವಂಥದ್ದು ನೋಡಿ. ಮಕ್ಕಳು, ಶಾಲಾ ಮಕ್ಕಳು ಪಾಪ ಹೊಟ್ಟೆಸ್ಕೊಂಡು ಬಂದಿರ್ತಾರೆ, ಅವ್ರಿಗೂ ಕೂಡ ಊಟದ ವ್ಯವಸ್ಥೆ ಮಾಡೋಂಥ ಒಂದು ಪುಣ್ಯದ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ ಇವರು. 1,000 ಜನಕ್ಕೂ ಹೆಚ್ಚು ಹುಡುಗರಿಗೆ ಊಟ ವ್ಯವಸ್ಥೆ ಮತ್ತು ಬಂದಂತಹ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು ಪ್ರತಿ ವರ್ಷ ಇದನ್ನು ಮಾಡ್ತಾರೆ. ಅದೊಂದೇ ಅಂತಲ್ಲ, ಬೇರೆ ಬೇರೆ ಗಣಪತಿ ಆಚರಣೆಗಳಾಗಿರ್ಬೋದು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನ ಕೂಡ ಆಚರಣೆ ಮಾಡ್ತಾರೆ. ಅಷ್ಟು ಉತ್ತಮವಾದಂತಹ ಕೆಲಸಕ್ಕೆ ಕೈ ಹಾಕಿರೋಂಥ ಹುಡುಗರು ತಾವು ನೋಡ್ತಾ ಇದ್ದಾರೆ. ಇಲ್ಲಿ ಈ ಸರಿ ಚಾಮುಂಡೇಶ್ವರಿ ಹಬ್ಬದ ಊಟ ಕೂಡ ಇಲ್ಲಿ ಮಾಡೋದು ವಿಶೇಷವಾಗಿ ಪ್ರತಿ ವರ್ಷ ಕೂಡ ಮಾಡ್ತಾರೆ ನೋಡಿ. ಈ ಹುಡುಗರು ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಅನ್ನೋದು ಮುಖ್ಯವಾಗಿ ನೋಡ್ಬೋದು. ಪಾಪ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ. ಒಟ್ಟಿನಲ್ಲಿ ಏನು ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಊಟಕ್ಕೇನು ಕೊರತೆ ಇಲ್ಲ. ನಮ್ಮ ರೈತರು ಬೆಳೆಯುವಂಥ ಚಿನ್ನ ಅನ್ನ ನಾವು ಏನು ಬೆಳಿತೀವಿ ಅದನ್ನು ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಾಸೋಹ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಹಾಗೆಯೇ ಹಿರಿಕರು ಮಾರ್ಗದರ್ಶನ ಕೂಡ ಇರುತ್ತೆ ನೋಡಿ. ಇವರೆಲ್ಲ ಹಿರಿಕರು ಪಾಪ ಅವ್ರಿಗೆ ಸಹಾಯ ಎಲ್ಲ ಮಾಡಿದ್ದಾರೆ, ಯಾವ ಥರ ಮಾಡಬೇಕು ಅನ್ನೋದೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಹಿರಿಕರು. ಆ ಮೂಲಕ ಇವತ್ತು ಇಲ್ಲಿ ಮತ್ತು ಇವಾಗ ಇಲ್ಲೊಂದು ಕಡೆ ನಡೀತು, ಇನ್ನೂ 2 ಕಡೆ ಕೂಡ ಆಲ್ರೆಡಿ ನಡೀತಾ ಇದೆ. ಇಲ್ಲಿ ಬೆಳಗ್ಗೆ ನಡೀತು, ಮಧ್ಯಾಹ್ನ ನಡೀತು, ಸಂಜೆ ನಡೀತು, ಮತ್ತು ಇನ್ನೂ ಸಂಜೆ ರಾತ್ರಿಯಲ್ಲಿ ನಡೀತದೆ ಬೇರೆ ಬೇರೆ ಕಡೆ. ಉದಾಹರಣೆಗೆ ಬನ್ನೂರು ಕಾವೇರಿ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಅಲ್ಲೂ ಕೂಡ ಎಲ್ಲ ಕಡೆ ಕೂಡ ಮಾಡಿದ್ದಾರೆ. ಬನ್ನೂರು ಟೌನಲ್ಲಿ ಅಲ್ಲದೆ ಬನ್ನೂರು ಗ್ರಾಮಾಂತರ ಪ್ರದೇಶಗಳು ಕೂಡ ತುಂಬ ಕಡೆ ಮಾಡಿದ್ದಾರೆ. ನೋಡಿ, ಶಾಲಾ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡುವಂಥ ಕೆಲಸ ಈ ಒಂದು ಯುವಕ ಮಿತ್ರರು ಮಾಡ್ತಾಯಿದ್ದಾರೆ. ನಿಜವೂ ಪ್ರಶಂಸೆಯಾಗಿ ಪಡಬೇಕು. ಯಾಕೆಂದರೆ ಇಲ್ಲಿ ತುಂಬ ಜನ ಕೂಡ ಬರ್ತಾರೆ ಊಟದ ವ್ಯವಸ್ಥೆಗೆ. ಇದು ಬನ್ನೂರಿನ ವಿಶ್ವೇಶ್ವರ ಸರ್ಕಲ್ಲು, ಗೌರ್ಮೆಂಟ್ ಹಾಸ್ಪಿಟಲ್ ಕೆಳಗಡೆ ಬರುತ್ತೆ. SRP ರಸ್ತೆ ಬನ್ನೂರು ವಿಶ್ವೇಶ್ವರ ಸರ್ಕಲಲ್ಲಿ ಇವತ್ತು ಹುಡುಗರು ಪ್ರತಿ ವರ್ಷ ಇದನ್ನು ಮಾಡ್ತಾರೆ. ಎಲ್ಲ ಆಚರಣೆಗಳು ಕೂಡ ಅದ್ಧೂರಿಯಾಗಿ ಮಾಡ್ತಾರೆ. ಗಣಪತಿ ಕಾರ್ಯಕ್ರಮ ಆಗ್ಬೋದು, ಮತ್ತು ಬೇರೆ ಬೇರೆ ರಾಷ್ಟ್ರೀಯ ಹಬ್ಬಗಳು ಮತ್ತು ನಾಡ ಹಬ್ಬಗಳು ಅವು ಕೂಡ ಇವರು ಹುಡುಗರು ಆಚರಣೆ ಮಾಡ್ತಾರೆ. ಯಾರ ಹತ್ರ ಕೂಡ ₹1 ಈಸ್ಕೊಳ್ಳಲ್ಲ, ಅವರೇ ಕೈಯಿಂದ ದುಡ್ಡು ಹಾಕಿ ಈ ಥರ ಎಲ್ಲ ಶ್ರಮದಾನ ಮಾಡುವಂಥದ್ದು ಕೂಡ ಹಲವಾರು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ತಾರೆ.